ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಮತ್ತೋರ್ವ ಕಾಂಗ್ರೆಸ್ನ ಮಾಜಿ ಶಾಸಕ ಅಥವಾ ಕಾಂಗ್ರೆಸ್ನ ನಾಯಕರೋರ್ವರು ಹರಿಹಾಯ್ದಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ತರ ನಡ್ಕೊಳ್ತಾ ಇರೋರು ಸರಿಯಲ್ಲ ಅಂತ ಅವರು ಬಹಿರಂಗವಾಗಿ ಟೀಕಿಸಿದ್ದಾರೆ. ಯಾರವರು? ಮಂಜು, ಮಾಜಿ ಸಚಿವ ಮಂಜು ಇದನ್ನ ಟೀಕಿಸ್ತಾ ಇದ್ದಾರೆ. ನಾವು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರನ್ನ ಮಾಡಿದೀವಿ, ಕಾಂಗ್ರೆಸ್ ಶಾಸಕರಿಂದ ಮುಜುಗರ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇರೋದು ಸರಿಯಲ್ಲ. ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಅವರನ್ನ ನಾವು ಸಿಎಂ ಮಾಡಿದೀವಿ. ಬ್ಲಾಕ್ ಮೇಲ್ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಕೊಂಡು ಓಡಾಡೋದು ಸರಿಯಲ್ಲ. ವಿಡಿಯೋ ಮುಖಾಂತರವಾಗಿ ಸಿಎಂ ನಡೆ ಬಗ್ಗೆ ಮಂಜು ಈ ತರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಹೌದು, ನಮ್ಮ ಮುಖಂಡರನ್ನ ನಾವು ಹೊಗಳದೆ ಬೇರೆಯವರನ್ನ ಹೊಗಳಕ್ಕಾಗುತ್ತಾ? ಸಿದ್ದರಾಮಯ್ಯನವರ ಆಡಳಿತವೇ ಉತ್ತಮ ಅಂತ ಹೇಳೋದಕ್ಕೆ ನಾನು ಹಿಂಜರಿಯಲ್ಲ ಅಂದಿದ್ದಾರೆ. ನಮ್ಮನ್ನ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಸರಿಯಲ್ಲ ಅಂತನೂ ಕೂಡ ಅವರು ಹೇಳಿದ್ದಾರೆ. ಇದು ಮಂಜು ಅವರು ಹೇಳಿದಂತ ಮಾತುಗಳು. ಸರಿಯಾಗಿ ಮುಖ್ಯಮಂತ್ರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಮೊನ್ನೆ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಅನ್ನು ಅವರು ಇನ್ಫ್ಯಾಕ್ಟ್ ಇವತ್ತು ಸಮರ್ಥಿಸಿಕೊಂಡಿದ್ದಾರೆ. ಇಬ್ಬರು ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಬನ್ನಿ. ನಾವು ಮುಖ್ಯಮಂತ್ರಿಯವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಮಾಡಿದ ಮೇಲೆ ಈಗ ಕುಮಾರಸ್ವಾಮಿ ಅವರು ಈಗ ಪದೇ ನಾನು ರಾಜೀನಾಮೆ ಕೊಡ್ತೀನಿ, ಕಾಂಗ್ರೆಸ್ ಶಾಸಕರುಗಳಿಂದ ನಮಗೆ ಒಂಥರ ಮುಜುಗರ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ. ಯಾಕೆಂದರೆ ಅವರಿಗೆ ಮುಖ್ಯಮಂತ್ರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನರಿಗೆ ಸಮಸ್ಯೆಗೆ ಸ್ಪಂದಿಸಿ ಜನರ ಆಸೆಗಳನ್ನು ಈಡೇರಿಸ್ತಕ್ಕಂಥದ್ದು ಆಗಬೇಕು. ಸಮಸ್ಯೆಗಳು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ಈ ರೀತಿ ಕೆಲಸ ಮಾಡೋದಕ್ಕಿಂತ ಬೇಕಾದ್ರೆ ಬಿಟ್ಟೋಗಕ್ಕೆ ತಯಾರಾಗಿದ್ದೀನಿ ಅಂದೆ. ನನ್ನ ಹೇಳಿದ್ದೀನಿ. ಹೌದು, ಕೆಲವರು ಪದೇ ಚರ್ಚೆ ಮಾಡೋದೇನಿದೆ, ಎಷ್ಟು ದಿವಸ ನಾನು ಸಹಿಸ್ಕೊಂಡಿರಕ್ಕಾಗುತ್ತೆ? ಇದೇನು ಅಧಿಕಾರ ನಮಗೆ ಶಾಶ್ವತವ? ನೀವು ನನಗೆ ಶಾಶ್ವತ? ಈ ನಾಡಿನ 6.5 ಕೋಟಿ ಜನತೆ ನನಗೆ ಶಾಶ್ವತ?